ನಾವು ಅಂದ್ರೆ ದಿನನಿತ್ಯ ಜಿಮ್ ಹೋಗಿ ಅಲ್ಲಿರೋ ಭಾರವಾದ ಕಬ್ಬಿಣದ ಉಪಕರಣಗಳನ್ನ ಎತ್ತೋರನ್ನ ನೋಡಿರ್ತೀವಲ್ವಾ? ಹೌದು, ಖಂಡಿತ. ಅಲ್ಲವರು ಸಿಕ್ಕಾಪಟ್ಟೆ ಬೆವರು ಸುರಿಸ್ತಾರೆ, ಧಣಿತಾರೆ ಕೂಡ. ಎಕ್ಸಾಕ್ಟ್ಲಿ. ಆದ್ರೆ ತಾವೆತ್ತುತ್ತಿರೋ ಆ ಭಾರದಿಂದ ದೇಹದ ಯಾವ ಸ್ನಾಯುಗೆ ಬಲ ಬರ್ತಿದೆ, ಯಾವ ಭಂಗಿಲಿ ನಿಂತ್ರೆ ಎಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ಕನಿಷ್ಠ ಅರಿವು ಅಂದ್ರೆ ನಾಲೆಡ್ಜ್ ಇಲ್ದಿದ್ರೆ ಏನಾಗುತ್ತೆ? ಅದು ಕೇವಲ ಒಂದು ಯಾಂತ್ರಿಕವಾದ ಕಸರತ್ತಾಗತ್ತಷ್ಟೇ. ರೈಟ್. ಆ ಕ್ಷಣಕ್ಕೆ ದೇಹಕ್ಕೆ ಆಯಾಸ ಆಗ್ಬೋದೇ ಹೊರತು ಅದರಿಂದ ನಾವು ನಿರೀಕ್ಷೆ ಮಾಡೋ ದೀರ್ಘಕಾಲೀನ ಆರೋಗ್ಯ ಅಥವಾ ಶಕ್ತಿ ಖಂಡಿತ ಸಿಗೋದಿಲ್ಲ. ನಿಜ. ಆಕ್ಚುಲಿ ಆಂತರಿಕ ಅರಿವಿಲ್ಲದ ಯಾವುದೇ ಬಾಹ್ಯ ಕ್ರಿಯೆ ಬರೀ ದೈಹಿಕ ಶ್ರಮವಾಗಿ ಉಳಿಯುತ್ತೆ. ನಮ್ಮ ದಿನನಿತ್ಯದ ಎಷ್ಟೋ ಕೆಲಸಗಳಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕ ಆಚರಣೆಗಳಿಗೆ ಈ ಮಾತು ಅಕ್ಷರಶಃ ಅನ್ವಯಿಸುತ್ತೆ. ಹೌದು. ಮತ್ತು ಇದುವೇ ನಮ್ಮ ಇಂದಿನ ಈ ಆಳವಾದ ಬೌದ್ಧಿಕ ವಿಶ್ಲೇಷಣೆಯ ಅಥವಾ ಅಧ್ಯಯನದ ಕೇಂದ್ರಬಿಂದು. ಇವತ್ತು ನಮ್ಮ ಅಧ್ಯಯನಕ್ಕೆ ನಾವು ತಗೊಂಡಿರೋ ಮೂಲ ವಸ್ತು ಬಂದು ಸಂಧ್ಯಾವಂದನೆ ಅಂತರಂಗ ಸಂಪುಟ 2. ಇದು ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ರು ಸಂಪಾದಿಸಿರೋ ಗ್ರಂಥ. ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ರಚಿತವಾಗಿದೆ. ಕರೆಕ್ಟ್. ನಾವು ಕೇವಲ ಯಾಂತ್ರಿಕವಾಗಿ ಅಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ಮಾಡ್ಕೊಂಡು ಹೋಗೋ ದೈನಂದಿನ ಆಚರಣೆಯೊಂದರ ಹಿಂದೆ ಅಡಗಿರೋ ಅಗಾಧವಾದ ಮನೋವೈಜ್ಞಾನಿಕ ಮತ್ತು ತಾತ್ವಿಕ ರಹಸ್ಯಗಳನ್ನ ಭೇದಿಸೋದೇ ನಮ್ಮ ಇಂದಿನ ಗುರಿ. ಹೌದು. ವಿಶೇಷವಾಗಿ ವಾಮನಾವತಾರಕ್ಕೂ ಮತ್ತು ನಾವೆಲ್ಲರೂ ನಿರಂತರವಾಗಿ ಜಪಿಸೋ ಗಾಯತ್ರಿ ಮಂತ್ರಕ್ಕೂ ಇರೋ ಆಳವಾದ ಸಂಬಂಧವನ್ನ ಇದು ಬಿಡಿಸಿಡುತ್ತೆ. ಸೊ ಕಲಿಯೋ ಆಸಕ್ತಿಯಿರೋ ಎಲ್ಲರಿಗೂ ಇದೊಂದು ಅದ್ಭುತವಾದ ಪಯಣ ಆಗಿರ್ಲಿದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಒಂದು ಪುರಾಣದ ಕಥೆಯನ್ನ ದಿನನಿತ್ಯದ ಮಂತ್ರವೊಂದಕ್ಕೆ ಹೇಗೆ ಬೆಸೆಯಲಾಗಿದೆ ಅನ್ನೋದು ಆಕ್ಚುಲಿ ನಿಜಕ್ಕೂ ರೋಮಾಂಚನಕಾರಿ. ಖಂಡಿತ. ಈ ಗ್ರಂಥದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಮೂಲಗಳ ಪ್ರಕಾರ ಸಂಧ್ಯಾವಂದನೆ ಅನ್ನೋದು ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮೆಲ್ಲಾ ಧಾರ್ಮಿಕ ಕರ್ಮಗಳ ಮೂಲ ಬೇರು. ಆದ್ರೆ ಇವತ್ತಿನ ದಿನಗಳಲ್ಲಿ ಅಂದ್ರೆ ನಮ್ಮ ಈ ಫಾಸ್ಟ್ ಲೈಫ್ನಲ್ಲಿ ಆ ಬೇರು ಎಲ್ಲೋ ಕಳೆದುಹೋಗಿದೆ ಅನ್ಸುತ್ತೆ ಅಲ್ವಾ? ಅದೇ ಇಲ್ಲಿರೋ ವಿಷಾದ. ಇಂದಿನ ವೇಗದ ಬದುಕಿನಲ್ಲಿ ಉಪನಯನದ ಸಮಯದಲ್ಲಿ ಪುರೋಹಿತರು ಆತುರದಲ್ಲಿ ಮುಗಿಸೋದ್ರಿಂದನೋ ಅಥವಾ ಪಾಠಭೇದಗಳ ಗೊಂದಲದಿಂದನೋ ಇದರ ನಿಜವಾದ ಅರ್ಥ ಕಳೆದುಹೋಗಿದೆ. ಅಂದ್ರೆ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಆ ಜಿಮ್ ಉದಾಹರಣೆ ತರಹಾನೇ ಅಲ್ವಾ? ನಾವೆಲ್ಲರೂ ಪ್ರತಿದಿನ ನೀರ್ ಬಿಡ್ತೀವಿ, ಬರೀ ಮಂತ್ರ ಹೇಳ್ತೀವಿ, ಕೇವಲ ಬೆವರು ಸುರಿಸ್ತಿದ್ದೀವಿ. ಹೌದು. ಆದ್ರೆ ಯಾವ ಮಂತ್ರ ಮನಸ್ಸಿನ ಯಾವ ಮೂಲೆಗೆ, ಯಾವ ಭಾವನೆಗೆ ಬಲ ನೀಡ್ತಿದೆ ಅನ್ನೋ ಅರಿವೇ ಇಲ್ದ ಹಾಗೆ ಆಗಿದೆ ನಮ್ಗೆ. ಎಕ್ಸಾಕ್ಟ್ಲಿ. ಈ ಕೊರತೆಯನ್ನ ನೀಗಿಸಲೇ ಗ್ರಂಥಕಾರರು ಈ ವಿಚಾರವನ್ನ 2 ಸಂಪುಟಗಳಲ್ಲಿ ಅಂದ್ರೆ ವಾಲ್ಯೂಮ್ಸ್ನಲ್ಲಿ ವಿಭಜಿಸಿದ್ದಾರೆ. ಮೊದಲನೇ ಸಂಪುಟ ಬಂದು ಭಕ್ತಿಯುಕ್ತ ಕರ್ಮಯೋಗ. ಕರ್ಮಯೋಗ ಅಂದ್ರೆ ಈ ಮಂತ್ರ, ಸ್ಥಾನ, ಮುದ್ರೆ ಇವುಗಳ ಭೌತಿಕ ಆಚರಣೆ ಬಗ್ಗೆ ಅಲ್ವಾ? ಹೌದು. ಅದು ಕೇವಲ ಉಪಕರಣಗಳನ್ನ ಬಳಸೋ ವಿಧಾನ ಅಷ್ಟೇ. ಆದ್ರೆ ಕೇವಲ ಕರ್ಮದಿಂದ ಅಥವಾ ಕೇವಲ ಜ್ಞಾನದಿಂದ ಯಾರಿಗೂ ಮೋಕ್ಷ ಇಲ್ಲ. ಅದಕ್ಕಾಗಿಯೇ ಸಂಪುಟ 2 ಭಕ್ತಿಯುಕ್ತ ಜ್ಞಾನಯೋಗದ ಕಡೆಗೆ ಗಮನಹರಿಸುತ್ತೆ. ಅಂದ್ರೆ ಜ್ಞಾನಯೋಗ ಅಂದ್ರೆ ಇಲ್ಲಿ ಅನುಸಂಧಾನ ಅಂತ ಕರೀತಾರಲ್ಲ, ಅದು ತಾನೇ ಅಂತರಂಗದ ಅರಿವು. ಕರೆಕ್ಟ್. ಇವೆರಡರ ಸಂಯೋಜನೆ ಅಂದ್ರೆ ಕಂಬೈನ್ ಮಾಡೋದು ಬಹಳ ಮುಖ್ಯ. ಕೇವಲ ಮಂತ್ರಗಳನ್ನ ಪಠಿಸೋದರ ಬದಲು ಆ ಮಂತ್ರಗಳ ಹಿಂದೆ ಭಗವಂತನ ರೂಪಗಳನ್ನ ಧ್ಯಾನಿಸೋದು ಹೇಗೆ ಆಚರಣೆಗೆ ಜೀವ ತುಂಬುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಸೊ ಇಲ್ಲಿಗೆ ಮೂಲ ಪಠ್ಯವು ಒಂದು ಅದ್ಭುತವಾದ ಉದಾಹರಣೆಯನ್ನು ಕೊಡುತ್ತೆ. ವಾಮನಾವತಾರದ ಕಥೆ. ನಮ್ಗೆಲ್ಲರಿಗೂ ಈ ಕಥೆಯ ಹಿನ್ನೆಲೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಹೌದು. 8ನೇ ಮನ್ವಂತರದಲ್ಲಿ ಬಲಿಚಕ್ರವರ್ತಿಯು ಇಂದ್ರನ ಪದವಿಯನ್ನ ಕಸಿದುಕೊಳ್ತಾನೆ. ಆಗ ಅದಿತಿ ಮತ್ತು ಕಶ್ಯಪರ ಮಗನಾಗಿ ಭಗವಂತ ವಾಮನನಾಗಿ ಅಂದ್ರೆ ಸಣ್ಣ ಬಾಲಕನಾಗಿ ಅವತರಿಸ್ತಾನೆ. ಆಮೇಲೆ ಆ ಭೃಗುವಚ್ಚ ಅನ್ನೋ ಜಾಗದಲ್ಲಿ ನಡೀತಿದ್ದ ಬಲಿಯ ಅಶ್ವಮೇಧ ಯಾಗಕ್ಕೆ ಹೋಗಿ 3 ಹೆಜ್ಜೆ ಜಾಗ ಕೇಳ್ತಾನೆ. ನಿಜ. ಆದ್ರೆ ಇಲ್ಲಿ ಎಕ್ಸ್ಪರ್ಟ್ಸ್ ಅಥವಾ ಗ್ರಂಥಕಾರರು ನಮ್ಮನ್ನೊಂದು ಪ್ರಶ್ನೆ ಕೇಳೋಕ್ ಹೇಳ್ತಾರೆ. ಭಗವಂತ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದವನು. ಅವನು ನೇರವಾಗಿ ಯುದ್ಧ ಮಾಡಿ ಬಲಿಯನ್ನ ಸೋಲಿಸ್ಬೋದಿತ್ತಲ್ಲ? ಹೌದು, ಅವನಿಗೆ ಅನಂತವಾದ ಶಕ್ತಿ ಇದೆ, ಸುಲಭವಾಗಿ ಯುದ್ಧ ಮಾಡ್ಬೋದಿತ್ತು. ಆದ್ರೆ ಅವನು ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ಬಲಿ ಯಾರು ಗೊತ್ತಾ? ಬಲಿಯು ಪರಮಭಕ್ತನಾದ ಪ್ರಹ್ಲಾದನ ಮೊಮ್ಮಗ. ಹೌದು, ಪ್ರಹ್ಲಾದನ ಮೊಮ್ಮಗ. ಸೊ ತನಗೆ ಇಷ್ಟವಿಲ್ಲದಿದ್ದರೂ ಭಕ್ತನ ಅಂದ್ರೆ ಪ್ರಹ್ಲಾದನ ವಂಶಕ್ಕೆ ಒಳಿತಾಗಬೇಕು ಅನ್ನೋ ಕಾರಣಕ್ಕೆ ವಾಮನ ತಾನೇ ಭಿಕ್ಷುಕನಂತೆ ಹೋಗಿ 3 ಹೆಜ್ಜೆ ಜಾಗ ಕೇಳ್ತಾನೆ. ಅಂದ್ರೆ ಯುದ್ಧ ಮಾಡಿದ್ರೆ ಸಂಪೂರ್ಣ ವಿನಾಶ ಆಗ್ತಿತ್ತು. ಅದರ ಬದಲು ಶಕ್ತಿಯನ್ನ ಬಳಸ್ದೆ ತಂತ್ರವನ್ನ ಅಂದ್ರೆ ಭಕ್ತಿಯ ತಂತ್ರವನ್ನ ಬಳಸ್ದ ಅನ್ನೋದು ಅದ್ಭುತ ಪಾಯಿಂಟ್. ಖಂಡಿತ.
ಬಲಿಯನ್ನ ಸುತಲ ಲೋಕಕ್ಕೆ ಕಳುಹಿಸಿ ತಾನೇ ಅವನಿಗೆ ಕಾವಲುಗಾರನಾಗ್ತಾನೆ. ಇದು ಭಕ್ತವತ್ಸಲ ಎನ್ನುವ ಪರಿಕಲ್ಪನೆಯ ಪರಮಾವಧಿ ಅಂತಾನೆ ಹೇಳ್ಬಹುದು. ಇದು ಅಧಿಕಾರ ಮತ್ತು ಶಕ್ತಿಯ ಬಗ್ಗೆ ನಮ್ಗಿರೋ ಸಾಂಪ್ರದಾಯಿಕ ಐಡಿಯಾನೇ ಚೇಂಜ್ ಮಾಡುತ್ತೆ. ಆದ್ರೆ ನನಗಿಲ್ಲೊಂದು ಡೌಟ್ ಇದೆ. ಈ ವಾಮನನ ಕಥೆಗೂ ನಾವೆಲ್ಲರೂ ಪ್ರತಿದಿನ ಜಪಿಸೋ ಗಾಯತ್ರಿ ಮಂತ್ರಕ್ಕೂ ಆಕ್ಚುಲಿ ಏನು ಸಂಬಂಧ? ಅದೇ ಈ ಅಧ್ಯಯನದ ಅತ್ಯಂತ ವಿಸ್ಮಯಕಾರಿ ಘಟ್ಟ ಅಥವಾ ಆಹಾ ಮೊಮೆಂಟ್ ಅನ್ಬಹುದು. ಗ್ರಂಥಕಾರರು ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದಕ್ಕೂ ವಾಮನಾವತಾರದ ಗುಣಗಳನ್ನ ಅನ್ವಯಿಸಿದ್ದಾರೆ. ಒಂದು ನಿಮಿಷ, ಗಾಯತ್ರಿ ಮಂತ್ರದ ಮೊದಲ ಪದ ವರೇಣ್ಯಂ ಅಂತ ತಾನೆ? ವರೇಣ್ಯಂ ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಅಥವಾ ಅಪೇಕ್ಷಣೀಯವಾದದ್ದು ಅಂತ ಅರ್ಥ. ಹೌದು, ಕರೆಕ್ಟ್. ಆದ್ರೆ ವಾಮನ ಭಿಕ್ಷೆ ಬೇಡೋಕ್ ಹೋದವನು. ಒಬ್ಬ ಭಿಕ್ಷುಕ ಹೇಗೆ ಅತ್ಯಂತ ಶ್ರೇಷ್ಠ ಆಗೋಕ್ ಸಾಧ್ಯ? ಇದೊಂದು ವಿರೋಧಾಭಾಸ ಅಥವಾ ಕಾಂಟ್ರಡಿಕ್ಷನ್ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಗ್ರಂಥಕಾರರು ಇದನ್ನ ಬಿಡಿಸಿ ಹೇಳ್ತಾರೆ. ಭಗವಂತನು ತನ್ನ ಭಕ್ತರಿಗಾಗಿ ತನ್ನ ಸರ್ವಶಕ್ತಿಯನ್ನ ಬದಿಗಿಟ್ಟು ತಾನೇ ಅಸಮರ್ಥ ಅಂತ ತೋರಿಸ್ಕೊಂಡು ಭಿಕ್ಷೆ ಬೇಡ್ಲು ನಿಂತ್ನಲ್ಲ, ಆ ವಿನಯಶೀಲತೆ, ಆ ಅಪಾರವಾದ ಕರುಣೆ ಇದೆಯಲ್ಲ, ಅದು ಅತ್ಯಂತ ವರೇಣ್ಯ ಅಥವಾ ಶ್ರೇಷ್ಠ. ಶ್ರೇಷ್ಠತೆ ಅಂದ್ರೆ ಕೇವಲ ಅಧಿಕಾರ ಅಲ್ಲ, ಅಹಂಕಾರ ಬಿಡೋದು. ವಾವ್! ಅಂದ್ರೆ ತನ್ನ ಶಕ್ತಿಯನ್ನ ತಾನೇ ಕಂಟ್ರೋಲ್ ಮಾಡ್ಕೊಳ್ಳೋದು ನಿಜವಾದ ಶ್ರೇಷ್ಠತೆ. ವಂಡರ್ಫುಲ್. ಸರಿ, ಮುಂದಿನ ಪದ ಸವಿತುಹು. ಇದಕ್ಕೆ ವಾಮನನ ಕನೆಕ್ಷನ್ ಏನು? ಸವಿತುಹು ಅಂದ್ರೆ ಪ್ರೇರೇಪಿಸುವವನು. ವಾಮನನ ಸೌಂದರ್ಯ ಎಷ್ಟಿತ್ತಂದ್ರೆ ಆ ಯಾಗದ ಶಾಲೆಗೆ ಹೋದಾಗ ವಿರೋಧಿಗಳಾದ ರಾಕ್ಷಸರು, ಅಂದ್ರೆ ಬಲಿಯ ಕಡೆಯವರು ಕೂಡ ರಾಕ್ಷಸರು ಕೂಡ ಹೌದು, ರಾಕ್ಷಸರು ಕೂಡ ಅವನನ್ನ ನೋಡಿ ದ್ವೇಷ ಮರೆತು ಮಂತ್ರಮುಗ್ಧರಾದರು. ವಿರೋಧಿಗಳ ಮನಸ್ಸಲ್ಲೂ ಭಕ್ತಿಯನ್ನ ಸೃಷ್ಟಿಸಿದ ಆ ಅಪೂರ್ವ ಸೌಂದರ್ಯವೇ ಆ ಸವಿತೃ. ಗ್ರೇಟ್. ಆಮೇಲೆ ಬರೋ ಪದ ಭರ್ಗೋ. ಭರ್ಗೋ ಅಂದ್ರೆ ನಾಶ ಮಾಡೋದು ಅಲ್ವಾ? ಎಕ್ಸಾಕ್ಟ್ಲಿ. ವಾಮನ ಬಲಿಯನ್ನು ಸುತಲ ಲೋಕಕ್ಕೆ ತಳ್ತಾನೆ. ಆದರೆ ವಾಮನ ನಾಶ ಮಾಡಿದ್ದು ಬಲಿಯನ್ನಲ್ಲ, ಬಲಿಯೊಳಗಿದ್ದ ಈ ಸಂಪತ್ತೆಲ್ಲ ನನ್ನದೇ ಅನ್ನೋ ಅಹಂಕಾರವನ್ನ. ಅಂದ್ರೆ ಆ ಅಹಂಕಾರವನ್ನ ಭಸ್ಮ ಮಾಡಿದ ಶಕ್ತಿಯೇ ಭರ್ಗೋ. ಅದ್ಭುತ. ಆಮೇಲೆ ದೇವಸ್ಯ ಅನ್ನೋ ಪದ ಸ್ವಯಂ ಪ್ರಕಾಶಮಾನ ಅಂತ ಅರ್ಥ ಕೊಡುತ್ತೆ. ಹೌದು, ವಾಮನ ಯಾಗದ ಶಾಲೆಗೆ ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿ ನೆರೆದಿದ್ದ ಇತರ ಋಷಿಗಳ ತೇಜಸ್ಸೇ ಮಂಕಾಗುವಂತೆ ಆ ಬಾಲಕ ಬೆಳಗದನು. ಅದೇ ದೇವಸ್ಯ. ರೈಟ್. ಅಂಡ್ ಫೈನಲಿ ಧಿಯೋ ಯೋನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಪ್ರೇರೇಪಿಸು ಅಂತ ಕೇಳ್ತೀವಿ. ಕರೆಕ್ಟ್. ಎಲ್ಲರಿಗೂ ಪ್ರೇರಣೆ ನೀಡೋನು ಅವನೇ. ಬಲಿಗೆ ಜ್ಞಾನೋದಯ ಮಾಡಿ ಈ ಸಂಪತ್ತು ಮತ್ತು ಅಹಂಕಾರ ಶಾಶ್ವತವಲ್ಲ ಅನ್ನೋ ಅರಿವು ಮೂಡಿಸಿದವನು ವಾಮನ. ಅದನ್ನೇ ನಾವು ಆ ಸಾಲಿನಲ್ಲಿ ಬೇಡಿಕೊಳ್ಳೋದು. ಇಷ್ಟೆಲ್ಲ ಪುರಾಣ ಮತ್ತು ಮಂತ್ರಗಳ ಅರ್ಥವನ್ನ ತಿಳ್ಕೊಂಡ್ವಿ. ಆದ್ರೆ ಇವತ್ತಿನ ದಿನನಿತ್ಯದ ಬದುಕಿನಲ್ಲಿ ಆಫೀಸ್, ಟ್ರಾಫಿಕ್, ಕೆಲಸದ ಒತ್ತಡದಲ್ಲಿರೋ ಜನರಿಗೆ ಇದು ಹೇಗೆ ಪ್ರಸ್ತುತ ಆಗುತ್ತೆ? ಕೇವಲ ಕಥೆನಾ ಇದು? ಖಂಡಿತ ಕೇವಲ ಕಥೆಯಲ್ಲ. ಈ ಮೂಲ ಪಠ್ಯ ಕೇವಲ ದೇವರ ಕಥೆ ಹೇಳ್ತಿಲ್ಲ, ಇದು ಮನುಷ್ಯನ, ನಮ್ಮ ಮನಸ್ಸಿನ ಕಥೆ ಹೇಳ್ತಿದೆ. ಅಂದ್ರೆ ನಾವು ಪ್ರತಿನಿತ್ಯ ಮಾಡೋ ಅನುಸಂಧಾನ ನಮ್ಮ ಲೈಫ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಹೌದು, ಅನುಸಂಧಾನ ಅಂದ್ರೆ ಕೇವಲ ಯಾಂತ್ರಿಕವಾಗಿ ಮಂತ್ರ ಹೇಳೋದಲ್ಲ. ಆ ಮಂತ್ರದ ಜೊತೆಗೆ ಮನಸ್ಸನ್ನ ಕೇಂದ್ರೀಕರಿಸೋದು. ವಾಮನಾವತಾರದ ಧ್ಯಾನವು ನಮ್ಮ ಇಂದ್ರಿಯಗಳ ನಿಯಂತ್ರಣವನ್ನ ಕಲಿಸುತ್ತೆ. ಇಂದ್ರಿಯಗಳ ನಿಯಂತ್ರಣ ಅಂದ್ರೆ ಈ 5 ಸೆನ್ಸಸ್ ಕಂಟ್ರೋಲ್ ಮಾಡೋದು? ಎಕ್ಸಾಕ್ಟ್ಲಿ. ಉದಾಹರಣೆಗೆ ಕಣ್ಣು ಅಂದ್ರೆ ಚಕ್ಷುರೀಂದ್ರಿಯ. ಅದು ಯಾವುದೇ ದುರಾಸೆ ಅಥವಾ ಪಾಪಕ್ಕೆ ಒಳಗಾಗದಂತೆ ತಡೆಯೋದು. ನಮ್ಮಲ್ಲಿರೋ ಆ ನಾನು ಅನ್ನೋ ಅಹಂಕಾರವನ್ನ ಬಿಡೋದು. ಮತ್ತು ನಮ್ಮಲ್ಲಿರೋ ಸಂಪತ್ತು ನಮ್ಮದೇ ಅನ್ನೋ ಭ್ರಮೆಯನ್ನ ಕಳಚೋದು ಕೂಡ ತಾನೆ? ಹೌದು. ಈ ರೀತಿಯ ವಿಶ್ಲೇಷಣೆಯಿಂದ ಆಚರಣೆಗಳು ಒಂದು ಬಗೆಯ ಧ್ಯಾನ ಅಥವಾ ಮೆಡಿಟೇಷನ್ ಆಗಿ ಬದಲಾಗುತ್ತೆ. ಆಗ ದೈನಂದಿನ ಕರ್ಮಗಳು ಕೇವಲ ಹೊರೆಯಾಗದೆ ಆಂತರಿಕ ಶುದ್ಧಿಯ ಮಾರ್ಗ ಆಗುತ್ತೆ. ಖಂಡಿತ. ಸಾರಾಂಶವಾಗಿ ಹೇಳ್ಬೇಕು ಅಂದ್ರೆ ಸಂಧ್ಯಾವಂದನೆಯ ಅಂತರಂಗ ಅನ್ನೋದು ಕೇವಲ ಒಂದು ಧಾರ್ಮಿಕ ಪುಸ್ತಕ ಅಲ್ಲ, ಅದೊಂದು ಅದ್ಭುತವಾದ ಮನಃಶಾಸ್ತ್ರೀಯ ಕೈಪಿಡಿ. ಸೈಕಲಾಜಿಕಲ್ ಮ್ಯಾನ್ಯುಲ್ ಇದ್ದ ಹಾಗೆ. ಅರ್ಥ ತಿಳಿಯದ ಮಾಡುವ ಆಚರಣೆಗೂ ಅಂದ್ರೆ ಸಂಪುಟ 1ಕ್ಕೂ ಮತ್ತು ಅರ್ಥ ಅರಿತು ಭಕ್ತಿಯಿಂದ ಮಾಡುವ ಅನುಸಂಧಾನಕ್ಕೂ ಅಂದ್ರೆ ಸಂಪುಟ 2ಕ್ಕೂ ಇರೋ ಅಗಾಧವಾದ ವ್ಯತ್ಯಾಸವನ್ನ ನಾವು ಕಂಡುಕೊಂಡ್ವಿ. ನಿಜ. ವಾಮನನ ಕಥೆಯ ಮೂಲಕ ಗಾಯತ್ರಿ ಮಂತ್ರದ ಈ ಮರುಶೋಧನೆ ರಿಯಲಿ ಅದ್ಭುತವಾಗಿತ್ತು. ಸೋ ಕೇಳುಗರೆ, ಈ ಅಧ್ಯಯನವನ್ನ ಮುಗಿಸುವ ಮುನ್ನ ಒಮ್ಮೆ ಯೋಚಿಸಿ. 100 ವರ್ಷಗಳ ಹಿಂದೆಯೇ
ಕೇವಲ 15-20 ನಿಮಿಷಗಳ ದಿನನಿತ್ಯದ ಪ್ರಕ್ರಿಯೆಯೊಂದರಲ್ಲಿ ನಮ್ಮ ಹಿರಿಯರು ಇಷ್ಟೊಂದು ಆಳವಾದ ಮನೋವೈಜ್ಞಾನಿಕ ಮತ್ತು ತಾತ್ವಿಕ ಪದರಗಳನ್ನ ಹೆಣೆದಿದ್ದಾರೆ. ಹೌದು, ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಹಾಗಿರುವಾಗ ನಮ್ಮ ಇಂದಿನ ಈ ಆಧುನಿಕ ಯಾಂತ್ರಿಕ ಅಭ್ಯಾಸಗಳಲ್ಲಿ, ನಾವು ದಿನಾ ಮಾಡೋ ಕೆಲಸಗಳಲ್ಲಿ ನಾವು ನಾವೀಣ್ಯ ಎಷ್ಟೊಂದು ಆಳವಾದ ಆಯಾಮಗಳನ್ನ, ಆ ದೃಷ್ಟಿಕೋನಗಳನ್ನ ಕಳೆದುಕೊಳ್ತಿದೀವ್ಯೋ? ನಾವು ಪ್ರತಿದಿನ ಮಾಡೋ ಕೆಲಸಗಳ ಅಂತರಂಗವನ್ನ ನಾವೆಂದಾದ್ರೂ ಹುಡುಕಿದೀವಿಯೇ? ಜಸ್ಟ್ ಯೋಚಿಸಿ.